ನಮಸ್ಕಾರ. ಇಂದಿನ ಈ ವಿಶ್ಲೇಷಣೆಯಲ್ಲಿ ಒಂದು ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡೋಣ. ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಅನ್ನು ಕೇವಲ ಒಂದು ಸಾಮಾನ್ಯ ಎಲ್ಲವನ್ನೂ ಮರೆಯುವ ಸಾಧನವನ್ನಾಗಿ ಬಳಸುವ ಬದಲು ನಮ್ಮ ಮೆದುಳಿಗೆ ಪೂರಕವಾಗಿರುವ ಪ್ರಬಲ ಕಾಗ್ನಿಟಿವ್ ಆಪರೇಟಿಂಗ್ ಸಿಸ್ಟಮ್ ಆಗಿ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ನಾವಿಂದು ನೋಡಲಿದ್ದೇವೆ. ಕೇವಲ ಟೈಪ್ ಮಾಡುವ ಒಂದು ಚಾಟ್ ಬಾಕ್ಸ್ ಅಲ್ಲ, ಇದೊಂದು ಸಂಪೂರ್ಣ ಅದ್ಭುತ ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ನಿರ್ಮಿಸುವ ಸಂಪೂರ್ಣ ಪ್ರಯಾಣ ಹೇಗಿರಲಿದೆ ಅಂದರೆ, ಮೊದಲಿಗೆ ಸಾಮಾನ್ಯ ಇಂಟರ್ನ್ಗಿಂತ ಮೀರಿ ಯೋಚಿಸುವುದು, ನಂತರ ಕ್ಲೋನ್ ಮತ್ತು ಸ್ವಾರ್ಮ್, ಆಮೇಲೆ ಡೆವಿಲ್ಸ್ ಅಡ್ವೊಕೇಟ್, ನ್ಯೂರಲ್ ಲಿಂಕ್, ವೈಯಕ್ತಿಕ ಎಕ್ಸಿಕ್ಯೂಟಿವ್ ಕೋಚ್ ಮತ್ತು ಕೊನೆಯದಾಗಿ ಅಂತಿಮ ಮಾನವ ಸಾಮರ್ಥ್ಯ. ಎಐನ ಮೂಲಭೂತ ನೆನಪಿನ ದೋಷಗಳನ್ನು ಸರಿಪಡಿಸುವುದರಿಂದ ಹಿಡಿದು ಮಾನವಕುಲದ ಅತ್ಯುನ್ನತ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಹೇಗೆ ಹೊರತರಬಹುದು ಅನ್ನೋದನ್ನು ಈ 6 ಹಂತಗಳಲ್ಲಿ ನಾವು ತಿಳಿಯಲಿದ್ದೇವೆ. ಹಾಗಾದ್ರೆ ಮೊದಲನೇ ಹಂತ, ಸಾಮಾನ್ಯ ಇಂಟರ್ನ್ಗಿಂತ ಮೀರಿ ನೆನಪಿನ ದೋಷವನ್ನು ಸರಿಪಡಿಸುವುದು. ಈಗಿನ ಸಾಮಾನ್ಯ ಎಐ ಬಳಕೆಯಲ್ಲಿರುವ ಅತಿದೊಡ್ಡ ದೋಷ ಏನು ಗೊತ್ತಾ? ಇದು ಅಲ್ಝೈಮರ್ಸ್ ಕಾಯಿಲೆಯ ಕೊನೆಯ ಹಂತದಲ್ಲಿರುವ ರೋಗಿಯೊಬ್ಬರು ಪ್ರತಿ 5 ನಿಮಿಷಕ್ಕೊಮ್ಮೆ ಯಾರು ನೀವು ಅಂತ ಕೇಳುವಂತೆಯೇ ಇರ್ತದೆ. ಪ್ರತಿ ಬಾರಿ ಹೊಸ ಸೆಷನ್ ಪ್ರಾರಂಭಿಸಿದಾಗಲೂ ಎಐ ತನ್ನ ಹಿಂದಿನ ಎಲ್ಲಾ ಸಂದರ್ಭಗಳನ್ನು ಮರೆತುಬಿಟ್ಟು ಮತ್ತೆ ಶೂನ್ಯದಿಂದಲೇ ಶುರು ಮಾಡ್ತದೆ. ಇದರರ್ಥ ನಾವು ಎಐಯನ್ನು ಕೇವಲ ಒಂದು ತಾತ್ಕಾಲಿಕ ಪ್ರತ್ಯೇಕವಾದ ಚಾಟ್ ಬಾಕ್ಸ್ ಅಥವಾ ಮರೆತು ಹೋಗುವ ಇಂಟರ್ನಂತೆ ಬಳಸೋದನ್ನ ಮೊದಲು ನಿಲ್ಲಿಸಬೇಕು. ಅದಕ್ಕೆ ಬದಲಾಗಿ ನಿರಂತರವಾಗಿ ನಮ್ಮ ಹಿಂದಿನ ಸಂಭಾಷಣೆಗಳನ್ನು ನೆನಪಿನಲ್ಲಿಟ್ಕೊಂಡು ನಮ್ಮ ಜೊತೆಯಲ್ಲೇ ಬೆಳೆಯುವ ಒಂದು ಕಾಗ್ನಿಟಿವ್ ಆಪರೇಟಿಂಗ್ ಸಿಸ್ಟಮ್ ಆಗಿ ಇದನ್ನು ನಿರ್ಮಿಸುವ ಹೊಸ ಮಾದರಿಗೆ ನಾವು ತೆರೆದುಕೊಳ್ಬೇಕು. ಈಗ ಎರಡನೇ ವಿಭಾಗಕ್ಕೆ ಬರೋಣ, ಕ್ಲೋನ್ ಮತ್ತು ಸ್ವಾಮ್, ಸಂದರ್ಭ ಮತ್ತು ಸ್ಕೇಲ್. ಇಲ್ಲಿ ನಾವು ನಮ್ಮದೇ ಆದ ಒಂದು ನಿರಂತರ ಡಿಜಿಟಲ್ ಕ್ಲೋನ್ ಅನ್ನು ಹೇಗೆ ಸೃಷ್ಟಿಸುವುದು ಮತ್ತು ಬೃಹತ್ ಪ್ರಮಾಣದ ಕೆಲಸಗಳನ್ನು ಮಾಡಲು ಅದರ ಸಾಮರ್ಥ್ಯವನ್ನು ಹೇಗೆ ವಿಸ್ತರಿಸುವುದು ಅನ್ನೋದನ್ನ ನೋಡಲಿದ್ದೇವೆ. ಈ ಡಿಜಿಟಲ್ ಪ್ರತಿರೂಪ ಅಥವಾ ಕ್ಲೋನ್ ಅನ್ನು ಸೃಷ್ಟಿಸಲು ಇಎಸ್ಪಿ ಫ್ರೇಮ್ವರ್ಕ್ ಅನ್ನೋದು ಒಂದು ಅದ್ಭುತವಾದ ತಂತ್ರ. ಇಲ್ಲಿ ಇ ಅಂದರೆ ಎಕ್ಸ್ಟ್ರಾಕ್ಟ್, ಅಂದರೆ ಧ್ವನಿಮುದ್ರಣದ ಮೂಲಕ ನಮ್ಮ ಕಚ್ಚಾ ಡೇಟಾವನ್ನು ಸಂಗ್ರಹಿಸುವುದು. ಎಸ್ ಅಂದರೆ ಸಿಂಥಸೈಸ್, ಆ ಡೇಟಾವನ್ನು ನಮಗೆ ಬೇಕಾದ ಕಸ್ಟಮ್ ಸೂಚನೆಗಳಾಗಿ ಸಂಶ್ಲೇಷಿಸುವುದು. ಕೊನೆಯದಾಗಿ ಪಿ ಅಂದರೆ ಪ್ರಾಜೆಕ್ಟ್ಸ್, ಬೇರೆ ಬೇರೆ ಕ್ಷೇತ್ರಗಳ ಆಧಾರದ ಮೇಲೆ ಆ ಮಾಹಿತಿಯನ್ನು ವ್ಯವಸ್ಥಿತಗೊಳಿಸುವುದು. ಇದು ನಮ್ಮದೇ ಆದ ಡಿಜಿಟಲ್ ಕ್ಲೋನ್ ಸೃಷ್ಟಿಸುವ ಅತ್ಯುತ್ತಮ ಮಾರ್ಗ. ಇದನ್ನ ಅರ್ಥಮಾಡ್ಕೊಳ್ಳಲು ಪುರಾತನ ಭಾರತೀಯ ಪುರಾಣಗಳಲ್ಲಿ ಬರುವ ಅಷ್ಟಭುಜ ದುರ್ಗಾದೇವಿಯ ಕಥೆಯನ್ನ ನೆನಪಿಸ್ಕೊಳ್ಬೋದು. 8 ಕೈಗಳು, 8 ಆಯುಧಗಳು ಮತ್ತು ಏಕಕಾಲದಲ್ಲಿ 8 ಯುದ್ಧಗಳು. ಆಧುನಿಕ ವೃತ್ತಿಪರರು ಒಂದೇ ಸಮಯದಲ್ಲಿ ಅನೇಕ ಸವಾಲುಗಳನ್ನ ಹೇಗೆ ಎದುರಿಸಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ರೂಪಕ. ನಮ್ಮ ಮೆದುಳು ಏಕಕಾಲದಲ್ಲಿ ಒಂದೇ ಕೆಲಸವನ್ನ ಮಾಡಬಲ್ಲದು, ಆದರೆ ಎಐ ಸ್ವಾಮ್ ವ್ಯವಸ್ಥೆ ದೇವಿಯ ಕೈಗಳಂತೆ ಒಂದೇ ಬಾರಿಗೆ ಅನೇಕ ದಿಕ್ಕುಗಳಲ್ಲಿ ಕೆಲಸ ಮಾಡಬಲ್ಲದು. ಈ ಸ್ವಾಮ್ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ 3 ಸಾಮರ್ಥ್ಯಗಳಿವೆ. ಮೊದಲನೇದು ಕೈಗಳು, ಅಂದರೆ ಏಜೆಂಟ್ ಮೋಡ್ ಬಳಸಿ ಲೀಡ್ ಜನರೇಷನ್ ಅಂತಹ ಕೆಲಸಗಳಿಗೆ ಎಐ ಅನ್ನು ನೇಮಿಸುವುದು. ಎರಡನೇದು ಕಣ್ಣುಗಳು, ಕೇವಲ ಟೆಕ್ಸ್ಟ್ ಟೈಪ್ ಮಾಡುವ ಬದಲು ವೈಟ್ ಬೋರ್ಡ್ ರೇಖಾಚಿತ್ರಗಳಂತಹ ಚಿತ್ರಗಳನ್ನು ಅಪ್ಲೋಡ್ ಮಾಡಿ ಅದರ ಆಳವಾದ ವಿಶ್ಲೇಷಣೆ ಪಡೆಯುವುದು. ಮೂರನೇದು ಸಂಶೋಧನಾ ಸಹಾಯಕ, ಬೃಹತ್ ಡೇಟಾವನ್ನು ಅತ್ಯಂತ ವೇಗವಾಗಿ ಆಳವಾಗಿ ಸಂಶೋಧಿಸುವುದು. ಈ ತಂತ್ರ ಎಷ್ಟು ಪ್ರಬಲವಾಗಿದೆ ಅನ್ನೋದಕ್ಕೆ ಈ 300 ಎಂಬ ಸಂಖ್ಯೆ ದೊಡ್ಡ ಉದಾಹರಣೆ. ದೊಡ್ಡ ಸಂಸ್ಥೆಯೊಂದರ ಚೀಫ್ ಟೆಕ್ನಾಲಜಿ ಆಫೀಸರ್ ಒಬ್ರು 300 ಪುಟಗಳಷ್ಟು ದಟ್ಟವಾದ ಕ್ಲಿಷ್ಟಕರ ಮಾಹಿತಿಯನ್ನು ಎಐ ವಿಶ್ಲೇಷಕರ ಸ್ವಾಮ್ಗೆ ಅಪ್ಲೋಡ್ ಮಾಡಿದ್ರು. ಆಶ್ಚರ್ಯ ಅಂದ್ರೆ, ವಾರಗಳ ಕಾಲ ಹಿಡಿಯುತ್ತಿದ್ದ ಆ ಕೆಲಸ ಕೇವಲ ಒಂದೇ ಒಂದು ಮಧ್ಯಾಹ್ನದಲ್ಲಿ ಪೂರ್ಣಗೊಂಡಿತು. ಇದೇ ಈ ತಂತ್ರದ ನಿಜವಾದ ಶಕ್ತಿ. ಮೂರನೇ ವಿಭಾಗ, ಡೆವಿಲ್ಸ್ ಅಡ್ವೊಕೇಟ್ ಪಾತ್ರ, ಮೌಲ್ಯೀಕರಣಕ್ಕಿಂತ ಘರ್ಷಣೆ. ಈ ಹಂತದಲ್ಲಿ ನಾವು ಉದ್ದೇಶಪೂರ್ವಕವಾಗಿಯೇ ಎಐ ಅನ್ನು ಕೇವಲ ನಮ್ಮನ್ನು ಒಪ್ಪಿಸುವ ಸಹಾಯಕನ ಸ್ಥಾನದಿಂದ ನಿರ್ದಾಕ್ಷಿಣ್ಯವಾಗಿ ನಮ್ಮ ತಪ್ಪುಗಳನ್ನು ಹುಡುಕುವ ವಸ್ತುನಿಷ್ಠ ವಿಮರ್ಶಕನ ಸ್ಥಾನಕ್ಕೆ ತರುತ್ತೇವೆ. ಯಾಕೆಂದರೆ ಅತ್ಯುತ್ತಮ ನಿರ್ಧಾರಗಳು ಯಾವಾಗಲೂ ಎಲ್ಲರೂ ಒಪ್ಪುವುದರಿಂದ ಬರುವುದಿಲ್ಲ, ಬದಲಾಗಿ ಆರೋಗ್ಯಕರ ಘರ್ಷಣೆಯಿಂದ ಬರುತ್ತವೆ. ಇದರ ಹಿಂದಿನ ಐತಿಹಾಸಿಕ ಹಿನ್ನೆಲೆ ಕೂಡ ನಿಜಕ್ಕೂ ಕುತೂಹಲಕಾರಿಯಾಗಿದೆ. 1587ರಲ್ಲಿ ಕ್ಯಾಥೋಲಿಕ್ ಚರ್ಚ್ ಅಡ್ವೊಕಾಟಸ್ ಡ್ಯಾಬೋಲಿ ಅಥವಾ ಡೆವಿಲ್ಸ್ ಅಡ್ವೊಕೇಟ್ ಎಂಬ ಹುದ್ದೆಯನ್ನು ಸೃಷ್ಟಿಸಿತ್ತು. ಯಾರಿಗಾದರೂ ಸಂತರು ಎಂಬ ಮಾನ್ಯತೆ ನೀಡುವ ಪ್ರಕ್ರಿಯೆಯಲ್ಲಿ ಅವರ ಬಗ್ಗೆ ತಪ್ಪುಗಳನ್ನು ಹುಡುಕುವುದು ಮತ್ತು ನಿರ್ದಾಕ್ಷಿಣ್ಯವಾಗಿ ಪ್ರಶ್ನಿಸುವುದೇ ಇವರ ಕೆಲಸವಾಗಿತ್ತು. ಇದೇ ತತ್ವವನ್ನು ನಾವಿಲ್ಲಿ ಎಐಗೂ ಅನ್ವಯಿಸ್ತೇವೆ. ಸಾಮಾನ್ಯವಾಗಿ ಎಐ ಯಾವಾಗಲೂ ನಮ್ಮ ಮಾತುಗಳಿಗೆ ತಲೆ ಅಲ್ಲಾಡಿಸುವಂತೆ ಪ್ರೋಗ್ರಾಮ್ ಆಗಿರುತ್ತದೆ.
ಆ ಪೀಪಲ್ ಪ್ಲೀಸರ್ ಗುಣವನ್ನು ಮುರಿಯಲು 3 ತಂತ್ರಗಳಿವೆ. ಮೊದಲನೆಯದು ಮ್ಯಾಜಿಕ್ ಟ್ರಿಗರ್ಸ್, ಅಂದರೆ ಸ್ಪಷ್ಟವಾದ ಆಡಿಟ್ ಟ್ರಿಗರ್ಗಳನ್ನು ಬಳಸಿ ಎಐ ನಮ್ಮನ್ನು ವಿರೋಧಿಸುವಂತೆ ಒತ್ತಾಯಿಸುವುದು. ಎರಡನೆಯದು ಶ್ಯಾಡೋ ಬಾಕ್ಸಿಂಗ್, ಹೂಡಿಕೆದಾರರು ಮತ್ತು ವಿನ್ಯಾಸಕರ ನಡುವೆ ನಡೆಯುವಂಥ ಕಾಲ್ಪನಿಕ ವಾಗ್ವಾದವನ್ನು ಸೃಷ್ಟಿಸುವುದು. ಮೂರನೆಯದು ಬ್ಲೈಂಡ್ ಸ್ಪಾಟ್ ಚೆಕ್, ನಮ್ಮ ಯೋಚನೆಯಲ್ಲಿರುವ ಕುರುಡು ಬಿಂದುಗಳನ್ನು ಅಥವಾ ತಾರ್ಕಿಕ ಅಂತರಗಳನ್ನು ಹುಡುಕಲು ಎಐಗೆ ಸೂಚಿಸುವುದು. ಇದು ನಮ್ಮ ಈಗೋಯಿಂದ ನಮ್ಮನ್ನು ರಕ್ಷಿಸುತ್ತದೆ. 4ನೇ ವಿಭಾಗ, ನ್ಯೂರಲ್ ಲಿಂಕ್ ನಿರ್ಮಾಣ, ಅನುಕರಣೆಗಿಂತ ಪಾಂಡಿತ್ಯ. ಕೇವಲ ತಪ್ಪುಗಳನ್ನು ಹುಡುಕಿದರೆ ಮಾತ್ರ ಸಾಲದು, ಸರಿಯಾದದ್ದನ್ನು ಆಳವಾಗಿ ಕಲಿಯುವುದು ಮುಖ್ಯ. ಇದು ಕೇವಲ ಬುದ್ಧಿವಂತಿಕೆಯ ಪದಗಳನ್ನು ಗಿಣಿಪಾಠದಂತೆ ಒಪ್ಪಿಸುವ ಬದಲು ವಿಷಯದ ಬಗ್ಗೆ ನಿಜವಾದ, ಆಳವಾದ ತಿಳುವಳಿಕೆಯನ್ನು ರೂಪಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಮಾಡ್ಯೂಲ್ ಆಗಿದೆ. ಮ್ಯಾಕ್ಸ್ ಪ್ಲ್ಯಾಂಕಿನ ಕಾರು ಚಾಲಕನ ಅದ್ಭುತ ಕಥೆ ನಮಗಿಲ್ಲೊಂದು ದೊಡ್ಡ ಪಾಠ ಕಲಿಸುತ್ತದೆ. ಆ ಚಾಲಕ ಕ್ವಾಂಟಮ್ ಮೆಕ್ಯಾನಿಕ್ಸ್ ಭಾಷಣದ ಪ್ರತಿಯೊಂದು ಪದವನ್ನೂ ಅಚ್ಚುಕಟ್ಟಾಗಿ ಕಂಠಪಾಠ ಮಾಡಿದ್ದನು. ಆದರೆ ಅದರ ಅರ್ಥವೇ ಅವನಿಗೆ ತಿಳಿದಿರಲಿಲ್ಲ. ಅವನ ಬಳಿ ಇದ್ದದ್ದು ಕೇವಲ ಅಡಿಪಾಯವಿಲ್ಲದ ನಿರರ್ಗಳತೆ. ನಾವು ಎಐ ಬಳಸುವಾಗ ಆ ಚಾಲಕನಂತಾಗಬಾರದು. ನಾವು ವಿಷಯವನ್ನು ನಿಜವಾಗಿ ಅರಗಿಸಿಕೊಳ್ಳಬೇಕು. ಈ ಆಳವಾದ ತಿಳುವಳಿಕೆಯನ್ನು ಪಡೆಯಲು ಖ್ಯಾತ ವಿಜ್ಞಾನಿ ರಿಚರ್ಡ್ ಫೇನ್ಮನ್ ಅವರಿಂದ ಪ್ರೇರೇಪಿತವಾದ ಪ್ರೋಗ್ರೆಸಿವ್ ಪ್ರೊಫೆಸರ್ ಎಂಬ ತಂತ್ರ ತುಂಬಾ ಉಪಯುಕ್ತವಾಗಿದೆ. ಎಐ ಬಳಸಿ ಸಂಕೀರ್ಣ ವಿಷಯಗಳನ್ನು 3 ಹಂತಗಳಲ್ಲಿ ವಿಭಜಿಸಬೇಕು. ಮೊದಲು 5 ವರ್ಷದ ಮಗುವಿಗೆ ವಿವರಿಸುವಂತೆ ಅತ್ಯಂತ ಸರಳವಾಗಿ, ನಂತರ 15 ವರ್ಷದ ಹುಡುಗನಿಗೆ ತರ್ಕಬದ್ಧವಾಗಿ ಮತ್ತು ಕೊನೆಯದಾಗಿ ಕಾಲೇಜು ವಿದ್ಯಾರ್ಥಿಗೆ ಸೈದ್ಧಾಂತಿಕವಾಗಿ ವಿವರಿಸಲು ಕೇಳಬೇಕು. ಇದು ವಿಷಯಗಳು ತಲೆಯಲ್ಲಿ ಸ್ಪಷ್ಟವಾಗಿ ಅಚ್ಚಾಗುವಂತೆ ಮಾಡ್ತದೆ. ಇದೇ ರೀತಿ ಪಾಂಡಿತ್ಯವನ್ನು ಸಾಧಿಸಲು ಇರುವ ಇನ್ನೆರಡು ಪ್ರಮುಖ ತಂತ್ರಗಳೆಂದರೆ, ಮೊದಲನೆಯದು ಜಾರ್ಗನ್ ಅನುವಾದಕ ತಂತ್ರ. ಇದು ಅರ್ಥವಾಗದ ಕಠಿಣ ತಾಂತ್ರಿಕ ಪದಗಳನ್ನು ನಮಗೆ ಚೆನ್ನಾಗಿ ತಿಳಿದಿರುವ ರೆಸ್ಟೋರೆಂಟ್ನಂತಹ ಸಾಮಾನ್ಯ ಉದಾಹರಣೆಗಳಿಗೆ ಭಾಷಾಂತರಿಸುತ್ತದೆ. ಎರಡನೆಯದು ಡಿಗ್ರಿ ಡೌನ್ಲೋಡ್. ಇದರ ಮೂಲಕ ನಾವೇ ಆ ವಿಷಯವನ್ನು ಎಐಗೆ ಕಲಿಸಿ ನಂತರ ನಮ್ಮನ್ನೇ ಪರೀಕ್ಷಿಸಲು ಸೂಚಿಸಬಹುದು. ಇದು ಸಾವಿರಾರು $ಗಳ ಬೂಟ್ ಕ್ಯಾಂಪ್ ತರಬೇತಿಯನ್ನು ಬಹಳ ಸುಲಭವಾಗಿ ರಿಪ್ಲೇಸ್ ಮಾಡ್ತದೆ. 5ನೇ ವಿಭಾಗ, ವೈಯಕ್ತಿಕ ಎಕ್ಸಿಕ್ಯೂಟಿವ್ ಕೋಚ್ ಸ್ಟ್ರಾಟಜಿ ಮಿರರ್. ಅತ್ಯಂತ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನಾತ್ಮಕ ಸ್ಥಿರತೆ ಮತ್ತು ಕಾರ್ಯತಂತ್ರದ ಸ್ಪಷ್ಟತೆ ತುಂಬಾನೇ ಮುಖ್ಯ. ಅದಕ್ಕಾಗಿ ಎಐ ಅನ್ನು ಹೇಗೆ ಒಂದು ಕನ್ನಡಿಯಂತೆ ಬಳಸಿಕೊಳ್ಳಬಹುದು ಅನ್ನೋದೇ ಈ ಮಾಡ್ಯೂಲಿನ ಮುಖ್ಯ ಉದ್ದೇಶ. ರೋಮನ್ ಚಕ್ರವರ್ತಿ ಮಾರ್ಕಸ್ ಅರೇಲಿಯಸ್ ಅವರ ಅಭ್ಯಾಸವನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಅವರು ಒಬ್ಬ ಒಂಟೆ ಚಕ್ರವರ್ತಿಯಾಗಿದ್ದರು ಮತ್ತು ರಾತ್ರಿ ಹೊತ್ತು ಒಂದು ಖಾಲಿ ಸುರುಳಿಯನ್ನು ತಮ್ಮ ಕೋಚ್ ಮತ್ತು ಮಾರ್ಗದರ್ಶಕನಾಗಿ ಬಳಸುತ್ತಿದ್ದರು. ಅದರಲ್ಲಿ ತಮ್ಮ ಆತಂಕಗಳು, ಆಲೋಚನೆಗಳನ್ನು ಬರೆಯುತ್ತಿದ್ದರು. ಇಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಿರುವ ಎಐ ನಮ್ಗೆ ಆ ಖಾಲಿ ಸುರುಳಿಯಂತೆ ಕೆಲಸ ಮಾಡಬಲ್ಲದು. ಇದನ್ನ 3 ಬಗೆಯ ಎಐ ಕನ್ನಡಿಗಳ ಮೂಲಕ ಸಾಧಿಸಬಹುದು. ಮೊದಲನೆಯದು ವಾಮಿಟ್ ಮಿರರ್. ನಮ್ಮ ಮೆದುಳಿನಲ್ಲಿರುವ ಎಲ್ಲಾ ಗೊಂದಲಗಳನ್ನು ಹೊರಹಾಕಿ ಆ ಸಮಸ್ಯೆಗಳನ್ನು ಒಂದು ಕಡೆ ಸಂಘಟಿಸಲು ಎಐ ಬಳಸುವುದು. ಎರಡನೆಯದು ಸ್ಟೋಯಿಕ್ ಮಿರರ್. ಎದುರಾದ ದೊಡ್ಡ ನಷ್ಟಗಳನ್ನು ಸ್ಟೋಯಿಕ್ ತತ್ವಗಳ ಮೂಲಕ ಮರುರೂಪಿಸಿ ಸಕಾರಾತ್ಮಕವಾಗಿ ನೋಡುವುದು. ಮೂರನೆಯದು ಡಿಸಿಷನ್ ಮಿರರ್. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಮ್ಮ ತರ್ಕವನ್ನು ಎಐ ಜೊತೆ ಚರ್ಚಿಸಿ ಮನಸ್ಸನ್ನು ಸ್ಪಷ್ಟಗೊಳಿಸಿಕೊಳ್ಳುವುದು. 6ನೇ ಹಾಗೂ ಅಂತಿಮ ವಿಭಾಗ, ಅಂತಿಮ ಮಾನವ ಸಾಮರ್ಥ್ಯ ಪ್ಯಾರಡೈಮ್ ಶಿಫ್ಟ್. ಈ ಎಲ್ಲ ಎಐ ತಂತ್ರಗಳ ಬಗ್ಗೆ ಅರಿವಾದ ಮೇಲೆ ಮುಂದೆ ಪ್ರತಿಯೊಬ್ಬರಿಗೂ ಇವು ಲಭ್ಯವಾದಾಗ ಆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಏನಾಗಬಹುದು ಎಂಬ ದಾರ್ಶನಿಕ ತೀರ್ಮಾನಕ್ಕೆ ನಾವೀಗ ಬಂದಿದ್ದೇವೆ. ಇಲ್ಲಿ ಅತ್ಯಂತ ನಿರ್ಣಾಯಕವಾದ ಪ್ರಶ್ನೆಯೊಂದು ಉದ್ಭವಿಸುತ್ತದೆ. ಎಐ ಬಳಕೆಯ ಈ ಪಾಂಡಿತ್ಯವು ಕೇವಲ ಒಂದು ಸಾಮಾನ್ಯ ವಸ್ತುವಾಗಿ ಎಲ್ಲರ ಕೈಗೂ ಸಿಕ್ಕಾಗ ಏನಾಗುತ್ತದೆ? ಪ್ರತಿಯೊಬ್ಬರೂ ಈ ಉನ್ನತ ಮಟ್ಟದ ಸ್ವಯಂಚಾಲಿತ ವ್ಯವಸ್ಥೆಗಳನ್ನು ಹೊಂದಿರುವಾಗ ನಮ್ಮ ಅಸ್ತಿತ್ವ ಮತ್ತು ವಿಶೇಷತೆಯನ್ನು ಕಾಪಾಡಿಕೊಳ್ಳುವುದು ಹೇಗೆ? ಇಲ್ಲೊಂದು ಆಳವಾದ ಅರಿವನ್ನು ನಾವು ಹೊಂದಬೇಕಾಗ್ತದೆ. ಸಿಇಒ ಎಂಬ ಪದದಲ್ಲಿರುವ ಈ ಅಕ್ಷರವು ಕೇವಲ ಎಕ್ಸಿಕ್ಯೂಟಿವ್ ಅನ್ನೋದನ್ನಷ್ಟೇ ಸೂಚಿಸೋದಿಲ್ಲ, ಅದು ಇಮೋಷನ್ಸ್ ಅಥವಾ ಭಾವನೆಗಳನ್ನು ಸೂಚಿಸುತ್ತದೆ. ಯಂತ್ರಗಳು ಎಲ್ಲ ಕಠಿಣ ಮತ್ತು ಸಂಕೀರ್ಣ ಕೆಲಸಗಳನ್ನು ಮಾಡ್ತಿರುವಾಗ ಮಾನವ ಸಂಪರ್ಕ ಮತ್ತು ಭಾವನೆಗಳನ್ನು ನಿರ್ವಹಿಸುವುದೇ ಮುಂದಿನ ದಿನಗಳಲ್ಲಿ ನಮ್ಮ ನಿಜವಾದ ವಿಶೇಷತೆಯಾಗಿರಲಿದೆ. ಒಮ್ಮೆ ಕೈಗಾರಿಕಾ ಯುಗ ಮತ್ತು ಈಗಿನ ಎಐ ಯುಗದ ನಡುವಿನ ದೊಡ್ಡ ವ್ಯತ್ಯಾಸವನ್ನು ಗಮನಿಸಿ. ಕೈಗಾರಿಕಾ ಯುಗದಲ್ಲಿ ನಾವು ಮಾನವರನ್ನು ಯಂತ್ರಗಳಂತೆ ದುಡಿಸಲು, ಉತ್ಪಾದಕತೆಯನ್ನಷ್ಟೇ ಅಳೆಯಲು ಪ್ರಯತ್ನಿಸಿದೆವು. ಆದರೆ ಎಐ ಯುಗದಲ್ಲಿ ಯಂತ್ರಗಳು ಆ ಯಾಂತ್ರಿಕ ಕೆಲಸಗಳನ್ನು ತಾವೇ ಮಾಡಿಕೊಂಡು ನಾವು ಮತ್ತೆ ಮನುಷ್ಯರಾಗಿರಲು ಒಂದು ಅವಕಾಶವನ್ನು, ಸ್ವಾತಂತ್ರ್ಯವನ್ನು ನೀಡುತ್ತಿವೆ.
ಎಐಯ ಅಂತಿಮ ಉಡುಗೊರೆ ಅಂದರೆ ಅದು ನಮ್ಮನ್ನು ಹೆಚ್ಚು ಮಾನವರನ್ನಾಗಿ ಮಾಡಬಹುದು ಎಂಬ ಅದ್ಭುತವಾದ ವಿಚಾರವನ್ನು ನಾವು ಮರೆಯಬಾರದು. ಎಐಯ ನಿಜವಾದ ಶಕ್ತಿ ಇರೋದು ಜನರನ್ನು ಉತ್ತಮ ರೋಬೋಟ್ಗಳನ್ನಾಗಿ ಮಾಡೋದರಲ್ಲ, ಬದಲಾಗಿ ಮಾನವ ಕುಲವನ್ನು ಪರಸ್ಪರ ಸಂಪರ್ಕಿಸಲು, ಸೃಜನಶೀಲರಾಗಲು ಮತ್ತು ಭಾವಿಸಲು ಸ್ವತಂತ್ರಗೊಳಿಸುವುದರಲ್ಲಿದೆ. ನಾವು ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಯಂತ್ರಗಳು ಎಲ್ಲಾ ಕಠಿಣ ಕೆಲಸಗಳನ್ನು ಮಾಡುತ್ತಿರುವಾಗ ಮಾನವಕುಲವು ತನ್ನ ಈ ಹೊಸ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳುತ್ತದೆ? ನಮ್ಮ ಸಮಯವನ್ನು ಮರಳಿ ಪಡೆಯಲು ಮತ್ತು ನಮ್ಮ ಮೂಲಭೂತ ಸ್ವಭಾವವನ್ನು ಕಂಡುಕೊಳ್ಳಲು ಈ ಕಾಗ್ನಿಟಿವ್ ಆಪರೇಟಿಂಗ್ ಸಿಸ್ಟಮ್ಗಳು ನಮಗೆ ಹೇಗೆ ಸಹಾಯ ಮಾಡಲಿವೆ? ಈ ಪ್ರಚೋದನಕಾರಿ ಚಿಂತನೆಯೊಂದಿಗೆ ಇಂದಿನ ಈ ಮಾಹಿತಿ ಸರಣಿಯನ್ನು ಮುಕ್ತಾಯಗೊಳಿಸೋಣ. ಈ ವಿಚಾರಗಳು ಆಳವಾದ ಕಲಿಕೆಗೆ ಪ್ರೇರಣೆ ನೀಡುತ್ತವೆ ಎಂದು ಭಾವಿಸುತ್ತೇವೆ.